ಸಂಧಾನಕ್ಕೂ ಕ್ಯಾರೆ ಅನ್ನಲಿಲ್ಲ ರೆಬಲ್ಸ್. ಸಂಧಾನ ಸಭೆ ನಡೆಸಿದ ಮರುದಿನವೇ ಬಂಡಾಯದ ಬಿಸಿ ಜೋರಾಗಿದೆ. ಒಗ್ಗಟ್ಟಿನಿಂದ ಇರಿ ಎಂದ ಮರುದಿನವೇ ಬಂಡಾಯ ಜೋರಾಗಿಬಿಟ್ಟಿದೆ. ಒಟ್ಟಿಗೆ ಹೋರಾಡಿ ಎಂದ ಮರುದಿನವೇ ಬಂಡಾಯ ಆರ್ಭಟಿಸ್ತಾ ಇದೆ. ಇನ್ನು ಬಿಜೆಪಿ ನಾಯಕರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಭಿನ್ನರು. ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ ಭಿನ್ನ ಹಾದಿಯಲ್ಲೇ. ವಾಲ್ಮೀಕಿ ನಿಗಮ ಹಣ ದುರ್ಬಳಕೆಯ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಇನ್ನು ಕ್ರಮವನ್ನ ಕೈಗೊಳ್ಳುವಂತೆ ರಾಜ್ಯಪಾಲರಿಗೆ ಮನವಿ. ಪರ್ಯಾಯ ಬಿಜೆಪಿ ನಿಯೋಗದಿಂದ ಮನವಿಯನ್ನ ಮಾಡ್ತಿದ್ದಾರೆ. ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ನಿಯೋಗದಿಂದ ಗವರ್ನರ್ ಭೇಟಿ. ನಿಯೋಗದಲ್ಲಿ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಹೊಳಲ್ಕೆರೆ ಶಾಸಕ ಚಂದ್ರಪ್ಪ, ಇನ್ನು ಮಾಜಿ ಸಂಸದರಾದ ಸಿದ್ದೇಶ್ವರ್, ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆಯಲ್ಲಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸೇರಿ ಅನೇಕರು ಭಾಗಿಯಾಗಿದ್ದಾರೆ. ನಿಯೋಗದಲ್ಲಿ ರಾಜ್ಯ ಬಿಜೆಪಿ ಪದಾಧಿಕಾರಿಗಳು ಯಾರೂ ಇಲ್ಲ. ಯತ್ನಾಳ್ ಬಣದವರನ್ನ ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ಹೀಗಾಗಿ ಸಂಘದ ಮಾತಿಗೂ ಕೂಡ ಬೆಲೆ ಕೊಡಲಿಲ್ಲ ಬಿಜೆಪಿಯ ರೆಬಲ್ಸ್. ಬಿಜೆಪಿಯ ರೆಬಲ್ಸ್ ಟೀಮ್ ಈಗ ಯಾರ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಸಂಧಾನ ಸಭೆ ನಡೆಸಿದ್ರು ಕೂಡ ಯಾವುದಕ್ಕೂ ಕೂಡ ಶಮನ ಆಗ್ತಾ ಇಲ್ಲ ಈ ಬಂಡಾಯದ ಬಿಸಿ. ಬಿಜೆಪಿಯಲ್ಲಿ ಯತ್ನಾಳ್ ನೇತೃತ್ವದ ಬಂಡಾಯದ ರೆಬಲ್ಸ್ ಟೀಮ್ ಏನಿದೆಯಲ್ಲ, ಇತ್ತೀಚೆಗಷ್ಟೇ RSS ನಿಂದಲೂ ಕೂಡ ಎಲ್ಲ ಶಮನವನ್ನ ಮಾಡಬೇಕು, ಈ ಬಂಡಾಯದ ಬಿಸಿ ಬೇಗುದಿಯನ್ನ ತಣ್ಣಗಾಗಿಸಬೇಕು ಅಂತ ಸಭೆ ಮಾಡಿದ್ರು. ಆದ್ರೆ ಸಂಧಾನ ಸಭೆ ನಡೆಸಿದ ಮರುದಿನವೇ ಬಂಡಾಯ ಇನ್ನ ಜಾಸ್ತಿ ಆಗ್ತಾ ಇದೆ. ಒಗ್ಗಟ್ಟಿನಿಂದ ಇರಿ ಎಂದ ಮರುದಿನವೇ ಬಂಡಾಯ ಜೋರಾಗ್ತಾ ಇದೆ. ಹೀಗಾಗಿ ಬಿಜೆಪಿ ನಾಯಕರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಭಿನ್ನರು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಭಿನ್ನ ಹಾದಿಯಲ್ಲೇ. ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆಯ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ತಿದ್ದಾರೆ. ಪರ್ಯಾಯ ಬಿಜೆಪಿ ನಿಯೋಗದಿಂದ ಮನವಿ. ಯಾರ ನೇತೃತ್ವದಲ್ಲಿ? ಯತ್ನಾಳ್ ನೇತೃತ್ವದಿಂದ ಈ ನಿಯೋಗದಿಂದ ಈಗ ಗವರ್ನರ್ ಭೇಟಿಯಾಗಿದೆ. ಈ ನಿಯೋಗದಲ್ಲಿ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಹೊಳಲ್ಕೆರೆಯ ಶಾಸಕ ಚಂದ್ರಪ್ಪ ಇವರ ಸೇರಿ ಮಾಜಿ ಸಂಸದರಾದ ಸಿದ್ದೇಶ್ವರ್, ಅಣ್ಣಾ ಸಾಹೇಬ್ ಜೊಲ್ಲೆ, ಇನ್ನು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸೇರಿ ಅನೇಕರು ಭಾಗಿಯಾಗಿದ್ದಾರೆ. ಯತ್ನಾಳ್ ಅವರ ನಿಯೋಗ ಏನಿದೆಯಲ್ಲ, ನೇತೃತ್ವದ ನಿಯೋಗದಲ್ಲಿ ರಾಜ್ಯ ಬಿಜೆಪಿ ಪದಾಧಿಕಾರಿಗಳು ಯಾರೂ ಇಲ್ಲ. ಯತ್ನಾಳ್ ಬಣದವರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಈ ರೆಬಲ್ಸ್ ಟೀಮ್ ಅಲ್ಲಿ ಇಲ್ಲ. ಹೀಗಾಗಿ ಸಂಘದ ಮಾತಿಗೂ ಕೂಡ ಬೆಲೆ ಕೊಡಲಿಲ್ಲ ಬಿಜೆಪಿಯ ರೆಬಲ್ಸ್.